ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11 ಇನ್ನೇನು ಕೊನೆಯ ಘಟ್ಟಕ್ಕೆ ಬಂದಿದೆ. ಇನ್ನು 3 ವಾರಗಳ ಆಟ ಅಷ್ಟೇ ಬಾಕಿ ಇದೆ. ಈ 3 ವಾರಗಳ ಆಟದಲ್ಲಿ ಯಾರು ಎಲ್ಲಿರ್ತಾರೆ, ಹೇಗಿರ್ತಾರೆ ಮತ್ತು ಯಾರೆಲ್ಲ ಹೊರಗಡೆ ಹೋಗ್ತಾರೆ, ಯಾರು ಉಳಿತಾರೆ, ಹೀಗೆ ಒಂದಲ್ಲ ಎರಡಲ್ಲ ಸಾಕಷ್ಟು ಪ್ರಶ್ನೆಗಳು ಈ ಬಾರಿ ಇದ್ದಾವೆ. ಕಾರಣ 9 ಜನ ಸ್ಪರ್ಧಿಗಳು ಇನ್ನೂ ಕೂಡ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ. 14ನೇ ವಾರ ಯಾವುದೇ ಎಲಿಮಿನೇಷನ್ ನಡೆಯದಂಥ ಕಾರಣಕ್ಕೋಸ್ಕರ ಈ 15ನೇ ವಾರ 2 ಎಲಿಮಿನೇಷನ್ ಆಗಬಹುದು ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದ್ದಾವೆ. ಇದಾದ ಬಳಿಕ ಈ ವಾರದ ಟಾಸ್ಕ್ಗಳು ಮುಗಿದ ಬಳಿಕ 16ನೇ ವಾರದಲ್ಲಿ ನಡೆಯುವಂಥದ್ದು ಅಂತಿಮ ಘಟ್ಟದ ಹೋರಾಟ. ಯಾಕಂತ ಹೇಳಿದ್ರೆ ಈ 16ನೇ ವಾರದಲ್ಲಿ ಯಾರು ಉಳಿತಾರೆ ಅನ್ನೋದ್ರ ಮೇಲೆ 17ನೇ ವಾರದ ಅಂತಿಮ ವಾರದ ಹೋರಾಟ ನಿರ್ಧಾರ ಆಗುತ್ತೆ. ಜೊತೆಗೆ ಈ 17ನೇ ವಾರದಲ್ಲಿ ಯಾರು ಬಿಗ್ ಬಾಸ್ ಟ್ರೋಫಿಯನ್ನು ಗೆಲ್ತಾರೆ ಅನ್ನುವಂತಹ ಪಕ್ಕಾ ಮಾತು ಅಥವಾ ಪಕ್ಕಾ ರಿಸಲ್ಟ್ ಕೂಡ ಹೊರಗಡೆ ಬರುತ್ತೆ. ಅಲ್ಲಿಗೆ ಈ 3 ವಾರಗಳು ಅತ್ಯಂತ ಕ್ರೂಷಿಯಲ್ ಮತ್ತು ಇಂಪಾರ್ಟೆಂಟ್. ಅಟ್ ದಿ ಸೇಮ್ ಟೈಮ್ ಕಿಚ್ಚ ಸುದೀಪ್ ಅವರು ಈ 14ನೇ ವಾರದ ಅಂತ್ಯದಲ್ಲಿ ಒಂದು ದೊಡ್ಡ ಘೋಷಣೆಯನ್ನು ಮಾಡಿದ್ದಾರೆ. ಅದು ಟಿಕೆಟ್ ಟು ಫೈನಲ್. ಹೌದು, ಟಿಕೆಟ್ ಟು ಫಿನಾಲೆ ಅನ್ನುವಂತಹ ಪಾಸನ್ನು ಈ ವಾರ ಇಶ್ಯೂ ಮಾಡ್ತೇವೆ. ಅದು ಒಬ್ಬ ಸ್ಪರ್ಧಿಗೆ ಸಿಗ್ತದೆ. ಆ ಸ್ಪರ್ಧಿ ಇನ್ನು 2 ವಾರಗಳ ಕಾಲ ನೆಮ್ಮದಿಯಿಂದ ಆಟ ಆಡಬಹುದು. ಜೊತೆಗೆ ಬಿಗ್ ಬಾಸ್ ಟ್ರೋಫಿಯನ್ನು ಪಡಿಬೇಕಲ್ವಾ, ಅದಕ್ಕೆ ತನ್ನದೇ ಆದಂಥ ಪ್ಲಾನನ್ನು ಮಾಡ್ಬೋದು ಆ ಸ್ಪರ್ಧಿ ಆರಾಮಾಗಿ ಎನ್ನುವಂತಹ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಾದರೆ ಹೇಗಿರುತ್ತೆ ಈ ವಾರದ ಆಟ? ಆ ಟಿಕೆಟ್ ಟು ಫಿನಾಲೆ ಎನ್ನುವಂಥ ಪಾಸನ್ನು ಪಡೆಯುವಂಥ ಅದೃಷ್ಟಶಾಲಿ ಸ್ಪರ್ಧಿ ಯಾರು, ಯಾವಾಗ ಸಿಗ್ಬೋದು ಆ ಪಾಸ್, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಈಗಾಗಲೇ ಹೇಳಿದಂತೆ ಬಿಗ್ ಬಾಸ್ ಕನ್ನಡ 11 ಸೀಸನ್ ಏನಿದೆ ಅಥವಾ ಈ ಸೀಸನ್ 11ರ ಗ್ರ್ಯಾಂಡ್ ಫಿನಾಲೆ ಏನಿದೆ ಇನ್ನು 3 ವಾರಗಳಲ್ಲಿ ನಡೆಯಲಿದೆ. ಈ 3 ವಾರಗಳಲ್ಲಿ ಸ್ಪರ್ಧೆಯ ಕಾವು ಇನ್ನಷ್ಟು ಮತ್ತಷ್ಟು ಹೆಚ್ಚಾಗಲಿದೆ. ಬಹುಶಃ ಬಿಗ್ ಬಾಸ್ನ ಇತಿಹಾಸದಲ್ಲಿ 9 ಜನ ಸ್ಪರ್ಧಿಗಳನ್ನು 3ನೇ ವಾರ ಅಥವಾ 3 ವಾರ ಇರುವಂಥ ಸಂದರ್ಭದಲ್ಲಿ ಉಳಿಸಿಕೊಂಡಿದ್ದು ಕೂಡ ವಿಶೇಷವೇ. ಅದರಲ್ಲೂ ಕೂಡ ಈ ಕ್ಷಣದಲ್ಲಿ 14ನೇ ವಾರ ಯಾವುದೇ ಸ್ಪರ್ಧಿಯನ್ನು ಎಲಿಮಿನೇಟ್ ಮಾಡದೆ ಕೂರಿಸ್ಕೊಂಡಿರೋದಿದೆಯಲ್ಲ, ಅದು ಅತ್ಯಂತ ರೋಚಕ ಅಂತಲೇ ಹೇಳ್ಬೋದು. ಹೌದು, ಈ ವಾರದಲ್ಲಿ ಅಂದರೆ ಕಂಪ್ಲೀಟಾಗಿ ಬಿಗ್ ಬಾಸ್ ಸೀಸನ್ 11ರಲ್ಲಿ ಈ ವಾರವನ್ನು ಕೂಡ ಸೇರಿಸಿದ್ರೆ ಅತಿ ಹೆಚ್ಚು ಎಲಿಮಿನೇಷನ್ ಆಗದಂಥ ವಾರ ಅಂತಲೂ ಕೂಡ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸಾಕಷ್ಟು ವಾರಗಳಲ್ಲಿ ಎಲಿಮಿನೇಷನ್ ಆಗಲೇ ಇಲ್ಲ. ಹೀಗಾಗಿ ಈ ವಿಚಾರದಲ್ಲೂ ಕೂಡ ಈ ಸೀಸನ್ 11 ಹೊಸ ಅಧ್ಯಾಯವನ್ನೇ ಬರೆದಿದೆ, ಹೊಸ ಇತಿಹಾಸವನ್ನೇ ನಿರ್ಮಿಸಿದೆ. ಈಗ ಗ್ರ್ಯಾಂಡ್ ಫಿನಾಲೆಗೆ 3 ವಾರ ಉಳ್ಕೊಂಡಿದ್ದಾರೆ. ಈ 3 ವಾರದಲ್ಲಿ ಫ್ಯಾಮಿಲಿ ರೌಂಡ್ ಮುಗಿತಿದ್ದಂತೆ ವಾರದ ಕತೆ ಕಿಚ್ಚ ಅನ್ನುವಂತಹ ಒಂದು ವಿಶೇಷವಾದಂಥ ಸಂಚಿಕೆಯನ್ನು ನಡೆಸಿಕೊಡೋದಕ್ಕೆ ಬಿಗ್ ಬಾಸ್ ವೇದಿಕೆಗೆ ಎಂಟ್ರಿಯನ್ನು ಕೊಟ್ಟಂಥ ಕಿಚ್ಚ ಸುದೀಪ್ ಅವರು ಸ್ಪರ್ಧಿಗಳಿಗೆ ಖಡಕ್ ಮಾತಿನ ಮೂಲಕನೇ ಕೆಲವೊಂದಷ್ಟು ತಪ್ಪುಗಳನ್ನು ಅರ್ಥ ಮಾಡಿಸಿದ್ದಾರೆ. ಜೊತೆಗೆ ಉಳಿದ 3 ವಾರಗಳಲ್ಲಿ ಸ್ಪರ್ಧಿಗಳು ಹೇಗೆ ಆಟ ಆಡಬೇಕು ಅನ್ನೋದನ್ನು ಇಂಡೈರೆಕ್ಟ್ಲಿ ತೋರಿಸ್ಕೊಟ್ಟು ಹೋಗಿದ್ದಾರೆ. ಸದ್ಯ ಬಿಗ್ ಬಾಸ್ ಸೀಸನ್ 11 100ನೇ ದಿನಕ್ಕೆ ಕಾಲಿಟ್ಟಿದೆ. ಬಿಗ್ ಬಾಸ್ ಮನೆಯಲ್ಲಿ ಸದ್ಯ 9 ಜನ ಸ್ಪರ್ಧಿಗಳು ಉಳ್ಕೊಂಡಿದ್ದಾರೆ. ತ್ರಿವಿಕ್ರಮ್, ಭವ್ಯ, ಮಂಜು, ಚೈತ್ರ, ಗೌತಮಿ, ಧನರಾಜು, ಹನುಮಂತ, ರಜತ್ ಹಾಗೂ ಮೋಕ್ಷಿತಾ ಇಷ್ಟು ಜನ ಉಳ್ಕೊಂಡಿದ್ದಾರೆ. ಇದರಲ್ಲಿ ಯಾರು ಹೊರಗೆ ಹೋಗ್ತಾರೆ, ಯಾರು ಒಳಗೆ ಉಳಿತಾರೆ ಅನ್ನೋದು ಕೂಡ ಒಂದು ಭಾಗವಾದರೆ, ಇನ್ನು ಈ ವಾರ ಫ್ಯಾಮಿಲಿ ರೌಂಡ್ನಲ್ಲಿ ಇದ್ದಂತಹ ಒಂದು ಜೋಶ್ ಏನಿದೆ ಅದು ಮುಂದಿನ ವಾರ ಅಂದರೆ ಈ ವಾರಕ್ಕೆ ಮುಂದುವರಿಯುತ್ತಾ ಅನ್ನುವಂಥದ್ದು. ಈ ಹಿಂದಿನ ವಾರ ಇತ್ತಲ್ವ ಫ್ಯಾಮಿಲಿ ರೌಂಡು, ಈ ಫ್ಯಾಮಿಲಿಯವರೆಲ್ಲ ಕೂಡ ಬಂದು ಸ್ಪರ್ಧಿಗಳಿಗೆ ಹೊಸವಾದಂತಹ ಒಂದು ಚೈತನ್ಯವನ್ನು ತುಂಬಿ ಹೊಸ ರೀತಿಯಲ್ಲಿ ಆಟ ಆಡಬೇಕು ಅನ್ನುವಂತಹ ಮಾತುಗಳನ್ನು ಹೇಳಿ, ಒಂದಷ್ಟು ಮಾತುಗಳನ್ನು ತೆಗೆದುಕೊಂಡು ಒಂದಷ್ಟು ಬುದ್ಧಿ ಮಾತುಗಳನ್ನು ಹೇಳಿ ಹೋಗಿದ್ದಾರಲ್ಲ, ಇವೆಲ್ಲದೂ ಕೂಡ ಈಗ ಕಳೆದೋಯ್ತು. ಈ ವಾರ ಫ್ಯಾಮಿಲಿ ರೌಂಡ್ನ ಈ ಗುಂಗಿದೆಯಲ್ಲ, ಇದು ಕಳಿಲೇಬೇಕು. ಕಳೆದ್ರೆ ಮಾತ್ರ ಬಿಗ್ ಬಾಸ್ ಮನೆಯಲ್ಲಿ ನಿಜವಾದಂಥ ಆಟ ಆಡೋದಕ್ಕೆ ಸಾಧ್ಯ. ಜೊತೆಗೆ ಇಲ್ಲಿ ಈ ವಾರ ಕಂಪ್ಲೀಟಾಗಿ ಆಟದ ಶೈಲಿಯ ಬದಲಾಗಿ ಬಿಡುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಕಳೆದ ವಾರ ನಾಮಿನೇಷನ್ ಕೂಡ ನಡೀಲಿಲ್ಲ. ಈ ಫ್ಯಾಮಿಲಿ ರೌಂಡ್ ಅನ್ನೋಂಥ ಕಾರಣಕ್ಕೋಸ್ಕರ ನಾಮಿನೇಷನ್ ಕೂಡ ನಡೀಲಿಲ್ಲ, ಹಾಗೆಯೇ ಎಲಿಮಿನೇಷನ್ ಕೂಡ ಆಗಲಿಲ್ಲ. ಬಟ್ ಈ ವಾರ ಹಾಗಲ್ಲ, ಡಬಲ್ ಎಲಿಮಿನೇಷನ್ ಇರುವಂಥ ಸಾಧ್ಯತೆ ಇರುತ್ತೆ. ಈ ವಾರದಿಂದ ಮನೆಯಲ್ಲಿ ಆಟ ಸಿಕ್ಕಾಬಟ್ಟೆ ಟಫ್ ಆಗಿರಲಿದೆ. ಈ 9 ಜನ ಸ್ಪರ್ಧಿಗಳಿಗೆ ಪರಸ್ಪರ ಭಾರಿ ಫೈಟು ನಿರ್ಮಾಣ ಆಗುತ್ತೆ. ಇನ್ನು ಈ 9 ಜನ ಸ್ಪರ್ಧಿಗಳಲ್ಲಿ ಯಾರಿಗೆ ಈ ಬಿಗ್ ಬಾಸ್ನ ಫೈನಲ್ ಟಿಕೆಟ್ನ ಪಾಸ್ ಕೂಡ ಸಿಗುತ್ತೆ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಕುತೂಹಲ. ಅದರಲ್ಲೂ ಈ ವಾರ ಕ್ಯಾಪ್ಟನ್ಸಿ ಪಟ್ಟವನ್ನು ಗಿಟ್ಟಿಸಿಕೊಂಡಿರುವಂಥ ರಜತ್ ಮುಂದಿನ ವಾರಕ್ಕೆ ಇಮ್ಯುನಿಟಿಯನ್ನು ಪಡ್ಕೊಂಡ್ರೆ, ಅಲ್ಲಿಗೆ 16ನೇ ವಾರದ ಆಟಕ್ಕೆ ರಜತ್ ಡೈರೆಕ್ಟಾಗಿ ಎಂಟ್ರಿ ಪಡೆದಂತಾಗಿದೆ. ಹೀಗಾಗಿ ಟಾಪ್ 2 ಅಥವಾ ಟಾಪ್ 5 ಈ ಸ್ಥಾನದಲ್ಲಿ ರಜತ್ ಇರಬಹುದೇನೋ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಕಾರಣ 1 ವಾರದ ಇಮ್ಯುನಿಟಿ ಸಿಕ್ಕಿದೆ. ಈ ವಾರ ಅಥವಾ ಮುಂದಿನ ವಾರ ಮಿಡ್ ವೀಕ್ ಎಲಿಮಿನೇಷನ್ ಆಗಬಹುದು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ.
ಮಿಡ್ ವೀಕ್ ಎಲಿಮಿನೇಷನ್ ಆದರೆ ಅಲ್ಲೂ ಕೂಡ ದೊಡ್ಡ ಶಾಕ್ ಎದುರಾಗ್ಬೋದು. ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಆದರೆ ರಜತ್ ಬಚಾವಾಗ್ತಾರೆ, ಬಟ್ ಮುಂದಿನ ವಾರ ಬಚಾವಾಗೋದಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಇಲ್ಲಿ ಒಂದು ರೀತಿಯಾದಂತಹ ಟಫ್ ಕಾಂಪಿಟೇಷನ್ ನಿರ್ಮಾಣ ಆಗಲಿದೆ. ಯಾಕಂತ ಹೇಳಿದ್ರೆ ಈ ವಾರ ನಾಮಿನೇಷನ್ ಮಾಡುವಂತಹ ಹಂತದಲ್ಲಿ ರಜತ್ ಹೆಸರನ್ನು ತೆಗೆದುಕೊಳ್ಳೋಕ್ಕೆ ಸಾಧ್ಯವಿಲ್ಲ, ಯಾರಿಗೂ ಕೂಡ ಸಾಧ್ಯವಿಲ್ಲ, ಕಾರಣ ಕ್ಯಾಪ್ಟನ್. ಬಟ್ ಮುಂದಿನ ವಾರ ಸಾಧ್ಯತೆ ಇದೆ. ಹಾಗಾಗಿ ಅಲ್ಲಿ ಒಂದು ರೀತಿಯಾದಂತಹ ಆಟ ಬದಲಾಗಬಹುದು. ಆಮೇಲೆ ನನಗೆ ಈಗಲೂ ಕೂಡ ವಿಪರ್ಯಾಸ ಅಂತೇಳಿ ಅನಿಸ್ಕೊಳ್ಳುತ್ತಿರೋದು, ಲಾಸ್ಟ್ ಟೈಮು ಹೀಗೆ ಆಗಿತ್ತು. ಎಲ್ಲರೂ ಕೂಡ ಚೈತ್ರನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಸುದೀಪ್ ಕೂಡ ಅದೇ ಹೇಳ್ತಿದ್ದಾರೆ. ಇವರೆಲ್ಲರೂ ಕೂಡ ಆಟದ ಡೈವರ್ಷನನ್ನು ತೆಗೆದುಕೊಳ್ತಿದ್ದಾರೆ. ಇವರು ಟಾರ್ಗೆಟ್ ಮಾಡಬೇಕಾಗಿದ್ದು ಯಾರನ್ನ ಮತ್ತು ಟಾರ್ಗೆಟ್ ಮಾಡ್ತಿರೋದು ಯಾರನ್ನ ಅನ್ನುವಂತಹ ಮೂರ್ಖತನ ಯಾವ ರೀತಿ ಎದ್ದು ಕಾಣಿಸ್ತಿದೆ ನೋಡಿ. ಇಲ್ಲಿ ಇವರೆಲ್ಲರೂ ಕೂಡ ಚೈತ್ರನನ್ನು ಟಾರ್ಗೆಟ್ ಮಾಡಿಕೊಂಡು ನಿಜವಾದಂಥ ಪ್ರತಿಸ್ಪರ್ಧಿಗಳನ್ನು ಹಾಗೆ ಬಿಡ್ತಾ ಇದ್ದಾರೆ. ಅಂದರೆ ಎಲ್ಲ ಒಂದು ಕಡೆ ಆಟವನ್ನು ಮರಿತಿದ್ದಾರೆ ಅನ್ನೋದನ್ನು ನೇರವಾಗಿ ಹೇಳ್ಬೋದು. ಮುಂದಿನ ವಾರ ಮಿಡ್ ವೀಕ್ ಎಲಿಮಿನೇಷನ್ ಆದರೆ ಅಥವಾ ಈ ವಾರನೇ ಮಿಡ್ ವೀಕ್ ಎಲಿಮಿನೇಷನ್ ಆದರೆ ಅಲ್ಲಿಗೆ ಮತ್ತೆ 2 ಸ್ಪರ್ಧಿಗಳು ಹೊರಗೆ ಹೋಗ್ತಾರೆ, 7 ಜನ ಸ್ಪರ್ಧಿಗಳು ಉಳಿತಾರೆ. ಆಗ ಇನ್ನಷ್ಟು ಟಫ್ ಆಗುತ್ತೆ. ಆಗ ಏನು ಮಾಡ್ತಾರೆ ಇವರು? ಹೀಗಾಗಿ ತುಂಬ ಎಚ್ಚರಿಕೆ ಆಟವನ್ನು ಆಡಲೇಬೇಕಾಗುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ಯಾವಾಗ ಬೇಕಾದರೂ ಎಲಿಮಿನೇಷನ್ ನಡೀಬಹುದು ಇವತ್ತಿನಿಂದ ಅನ್ನೋದನ್ನು ಪ್ರತಿಯೊಬ್ಬ ಸ್ಪರ್ಧಿಗಳು ಕೂಡ ಅರ್ಥ ಮಾಡ್ಕೊಳ್ಳೇಬೇಕು. ಅಲ್ಲದೆ ಭಾನುವಾರದ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವರು ವೇದಿಕೆಯ ಮೇಲೆ ಸ್ಪರ್ಧಿಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದ್ದಾರೆ. ಮುಂದಿನ ವಾರ ನಿಮಗೆಲ್ಲ ತುಂಬ ಮುಖ್ಯವಾಗಿರುವಂಥ ವಾರ, ಗೇಮ್ ಚೇಂಜಿಂಗ್ ವಾರ ಅಂತಲೂ ಕೂಡ ಹೇಳ್ಬೋದು. ಮುಂದಿನ ವಾರ ನಡೆಯುವಂಥ ಗೇಮ್ಗಳಲ್ಲಿ ಒಬ್ಬ ವ್ಯಕ್ತಿಗೆ ಟಿಕೆಟ್ ಟು ಫಿನಾಲೆ ಸಿಗುತ್ತೆ. ಅಂದರೆ ಗ್ರ್ಯಾಂಡ್ ಫಿನಾಲೆಗೆ ನೇರವಾಗಿ ಸೆಲೆಕ್ಟ್ ಆಗ್ತಾರೆ. ಇಷ್ಟು ವಾರದ ಆಟ ಒಂದು ಲೆಕ್ಕವಾದರೆ ಈಗಿನಿಂದ ಒಂದು ಲೆಕ್ಕ ಶುರುವಾಗಿದೆ, ಬರೆದಿಟ್ಕೊಳ್ಳಿ ಅಂತಲೂ ಕೂಡ ಹೇಳ್ತಾರೆ. ತುಂಬ ಚೆನ್ನಾಗಿ ಆಡಿ ಕಪ್ಪು ಹೇಗೆ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡೋದಕ್ಕೂ ಕೂಡ 2 ವಾರಗಳ ಕಾಲ ಸಮಯಾವಕಾಶ ಆ ಸ್ಪರ್ಧಿಗೆ ಸಿಗುತ್ತೆ. ಅಂದರೆ ಯಾರು ಟಿಕೆಟ್ ಫಿನಾಲೆ ಅನ್ನುವಂತಹ ಒಂದು ಪಾಸನ್ನು ಪಡಿತಾರೆ ನೋಡಿ, ಆತನಿಗೆ ಈ ಅವಕಾಶ ಸಿಗುತ್ತೆ ಅನ್ನೋದು ಇಲ್ಲಿ ಸುದೀಪ್ ಅವರ ಲೆಕ್ಕಾಚಾರ. ಹಾಗಾದರೆ ಯಾರಿಗೆ ಈ ಟಿಕೆಟ್ ಟು ಫಿನಾಲೆ ಸಿಗುತ್ತೆ ಮತ್ತು ಹೇಗೆ ಸಿಗುತ್ತೆ ಅನ್ನೋದು ನಿಮ್ಮ ಪ್ರಶ್ನೆ. ಆದರೆ ಪ್ರತಿ ಸೀಸನ್ನಂತೆ ಈ ಸೀಸನ್ನಲ್ಲೂ ಕೂಡ ಇಂಥದ್ದೊಂದು ಅವಕಾಶವನ್ನು ಒದಗಿಸಿ ಕೊಟ್ಟಿದ್ದಾರೆ. ಪ್ರತಿ ಸೀಸನ್ನಲ್ಲೂ ಕೂಡ ಇರುತ್ತೆ. ಹೇಗೆ ಅಂತ ಹೇಳಿದ್ರೆ, ಒಬ್ಬ ಸ್ಪರ್ಧಿ ಈ ವಾರ ಯಾವುದಾದ್ರೂ ಒಂದು ಟಾಸ್ಕ್ನಲ್ಲಿ ಗೆಲ್ಲೋದ್ರ ಮೂಲಕ, ಫಾರ್ ಎಕ್ಸಾಂಪಲ್ ಕ್ಯಾಪ್ಟನ್ಸಿ ಟಾಸ್ಕನ್ನೇ ಅಥವಾ ಬೇರೆ ಯಾವುದಾದ್ರೂ ಒಂದು ಟಾಸ್ಕನ್ನೇ ಗೆಲ್ಲೋದ್ರ ಮೂಲಕ ಆತ ನೇರವಾಗಿ ಈ ಫೈನಲ್ಗೆ ಟಿಕೆಟನ್ನು ಪಡೆಯಬಹುದು. ಫೈನಲ್ಗೆ ಟಿಕೆಟ್ ಅಂತ ಹೇಳಿದ್ರೆ ಇಲ್ಲಿ ಟಾಪ್ 5ನಲ್ಲಿ ಆತನೊಬ್ಬ ಆಗಿರ್ತಾನೆ. ಫೈನಲ್ ವಾರದ ಆಟದಲ್ಲಿ ಆತನೊಬ್ಬ ಆಗಿರ್ತಾನೆ. ಅಲ್ಲಿಗೆ 2 ವಾರ ಆತ ಸೇಫ್. ಈ ವಾರನೂ ಕೂಡ ಸೇಫು, ಮುಂದಿನ ವಾರನೂ ಕೂಡ ಆತ ಸೇಫ್ ಅನ್ನೋದನ್ನು ಇಲ್ಲಿ ಸುದೀಪ್ ಅವರು ನೇರವಾಗಿ ಹೇಳ್ತಾರೆ. 17ನೇ ವಾರಕ್ಕೆ ಆತನಿಗೆ ಎಂಟ್ರಿ ಸಿಗುತ್ತೆ. ಹಾಗಾದರೆ ಈಗಿರುವಂಥ ಸದಸ್ಯರು ತ್ರಿವಿಕ್ರಮು, ಭವ್ಯ, ಮಂಜು, ಚೈತ್ರ, ಗೌತಮಿ, ಧನರಾಜು, ಹನುಮಂತ, ರಜತ್, ಮೋಕ್ಷಿತಾ, ಇವರಿಷ್ಟು ಜನರಲ್ಲಿ ಯಾರಿಗೆ ಈ ಟಿಕೆಟ್ ಟು ಫಿನಾಲೆ ಪಾಸ್ ಸಿಗಬಹುದು ಅಂತೇಳಿ ಕೇಳಿದ್ರೆ ಅದನ್ನು ಕಲ್ಪನೆ ಮಾಡೋಕ್ಕೂ ಕೂಡ ಸಾಧ್ಯವಿಲ್ಲ. ಕಾರಣ ಅಲ್ಲಿ ಡಿಸೈನ್ ಆಗುವಂಥದ್ದು ಟಾಸ್ಕ್. ಆ ಟಾಸ್ಕನ್ನು ಯಾರು ಗೆಲ್ತಾರೆ ಅವರಿಗೆ ಪಾಸ್ ಸಿಗುತ್ತೆ. ಈಗ ಫಿಸಿಕಲ್ ಟಾಸ್ಕ್ ಆದರೆ ತ್ರಿವಿಕ್ರಮ್, ರಜತ್, ಮಂಜು ಈ 3 ಜನರಲ್ಲಿ ಯಾರಾದರೂ ಒಬ್ಬರು ಪಡಿಬಹುದು. ಮೆಂಟಲಿ ಬ್ರಿಲಿಯಂಟ್ ಇರಬೇಕಾಗಿರುವಂಥ ಟಾಸ್ಕ್ ಆದರೆ ಹನುಮಂತ ಅಥವಾ ಗೌತಮಿ ಅಥವಾ ಭವ್ಯ ಇವ್ರು ಯಾರಾದರೂ ಗೆಲ್ಬೋದು. ಇನ್ನು ಬೇರೆದೇ ರೀತಿಯಾದಂಥ ಟಾಸ್ಕ್ ಆದರೆ, ಅಂದರೆ ಜನರಲ್ ನಾಲೆಡ್ಜು ಅಥವಾ ಬೇರೆ ಏನೋ ಒಂದು ವಿಚಾರ ಆಗಿದ್ದರೆ ಅಲ್ಲಿ ಚೈತ್ರಿಗೆ ಅವಕಾಶ ಇದೆ. ಹಾಗೆಯೇ ಇಲ್ಲಿ ಒಬ್ಬೊಬ್ಬ ಸ್ಪರ್ಧಿಗೂ ಕೂಡ ಬೇರೆ ಬೇರೆ ರೀತಿಯಾದಂಥ ಅವಕಾಶಗಳು ಸಿಗಬಹುದು. ಅದು ಗೊತ್ತಾಯೇ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಟೀಮ್ನವರು ಡಿಸೈನ್ ಮಾಡಿರುವಂಥ ಗೇಮ್ ಇದೆಯಲ್ಲ, ಇದು ಯಾರಿಗೂ ಕೂಡ ಅರ್ಥವಾಗುವಂಥ ಗೇಮ್ ಅಲ್ಲ, ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿರೋದಂಥ ಗೇಮು. ತುಂಬ ಸಿಂಪಲ್ ಆದಂಥ ಗೇಮನ್ನು ಕೊಟ್ಟು ಕೂಡ ಈ ಟಿಕೆಟ್ ಟು ಫಿನಾಲೆ ಪಾಸನ್ನು ಇಶ್ಯೂ ಮಾಡ್ಬೋದು, ಅಥವಾ ತುಂಬ ಕ್ಲಿಷ್ಟಕರವಾದಂಥ ಗೇಮನ್ನು ಕೊಟ್ಟು ಕೂಡ ಟಿಕೆಟ್ ಟು ಫಿನಾಲೆ ಅನ್ನೋದನ್ನು ಇಶ್ಯೂ ಮಾಡ್ಬೋದು. ಬಟ್ ಯಾರಿಗೆ ಇಶ್ಯೂ ಮಾಡ್ತಾರೆ ಅವರು ನೇರವಾಗಿ 17ನೇ ವಾರಕ್ಕೆ ಎಂಟ್ರಿಯನ್ನು ಪಡಿತಾರೆ, 2 ವಾರಗಳ ಕಾಲ ಇಮ್ಯುನಿಟಿಯನ್ನು ಪಡಿತಾರೆ. ಸುದೀಪ್ ಅವರು ಹೇಳಿದಂತೆ ಫೈನಲ್ಗೆ ಗೇಮ್ ಪ್ಲಾನನ್ನು ಸಿದ್ಧತೆ ಮಾಡ್ಕೊಬಹುದು ಅಂಥದ್ದೊಂದು ಅವಕಾಶ ಸಿಗುತ್ತೆ. ಆ ಲಕ್ಕಿ ಸ್ಪರ್ಧಿ ಯಾರು ಅನ್ನೋದು ಈಗಿರುವಂಥ ಕುತೂಹಲ. ಬಟ್ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಯಾರಿಗೆ ಸಿಕ್ಕಿದ್ರೆ ಬೆಟರ್ ಅಂತೇಳಿ ನಿಮ್ಗೆ ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ತ್ರಿವಿಕ್ರಮ್, ಭವ್ಯ, ಮಂಜು, ಚೈತ್ರ, ಗೌತಮಿ, ಧನರಾಜು, ಹನುಮಂತ, ರಜತ್ತು, ಮೋಕ್ಷಿತಾ ಈ 9 ಜನರಲ್ಲಿ ಯಾರಿಗೆ ಸಿಕ್ಕಿದ್ರೆ ಬೆಟರ್ ಅಂತೇಳಿ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಟಿಕೆಟ್ ಟು ಫಿನಾಲೆ ಯಾರ ಪಾಲಾದರೆ ಬೆಟರ್ ಅಂತೇಳಿ ಅನಿಸುತ್ತೆ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.